ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇಡ್ಲಿ ಕುರ್ಮಾ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 3 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಬಿಡೋಣ. ಒಂದು ಹಸಿಮೆಣಸಿನ್ಕಾಯಿ, 2 ಚಕ್ಕೆ, ಚಿಕ್ಕ ಚಕ್ಕೆ, 1-2 ಲವಂಗ, 1 ಏಲಕ್ಕಿ ಹಾಕ್ಕೊತೀನಿ. 1 ಸ್ಪೂನಷ್ಟು ಗಸಗಸೆ ಬಿಸಿನೀರೊಳಗೆ ನೆನೆಸಿಟ್ಟಿದೆ, ಅದು ಹಾಕ್ಕೊತೀನಿ. 1/4 ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಅರ್ಧ ಸ್ಪೂನ್ ಹುರ್ಕಡಲೆ ತೊಗೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಒಂದು 1/4 ಬಟ್ಲಷ್ಟು, ಅದು ಹಾಕ್ಕೊತೀನಿ. ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದು ಹಾಕ್ಕೊಂಡು ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ನುಣ್ಣಗೆ ರುಬ್ಕೊಂಡಾಯಿತು. ಈಗ ಒಂದು ಕುಕ್ಕರ್ ಬಟ್ಲಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. 1 ಈರುಳ್ಳಿ ಉದ್ದಕ್ಕೆ ಇಟ್ಕೊಂಡಿರೋದು ಅದು ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡೋಣ. ಸ್ವಲ್ಪ ಪುದೀನ ಸೊಪ್ಪು ಎಲೆ ಬಿಡಿಸ್ಕೊಂಡು ಒಂಚೂರು ಹಾಕ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ಸೇರಿ ಎರಡನ್ನೂ ಫ್ರೈ ಮಾಡೋಣ. ನೋಡಿ, ಈರುಳ್ಳಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಈಗ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಅದು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನ್ ಧನಿಯಾ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ, ಇಷ್ಟು ಹಾಕ್ಕೊಂಬಿಡೋಣ. ಮಿಕ್ಸ್ ಮಾಡೋಣ ಚೆನ್ನಾಗಿ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಒಂದು 10 ನಿಮಿಷ ಹಾಗೆ ಬಿಡೋಣ. ಮಧ್ಯಮ ಉರಿಯೊಳಗೆ ಸ್ವಲ್ಪ ಫ್ರೈ ಮಾಡೋಣ, ಹಸಿ ವಾಸನೆ ಹೋಗೋ ಗಂಟ. ಬೇಕಂದರೆ ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಬಿಡಿ, ಸ್ಕಿಪ್ ಮಾಡಿ. ಇಡ್ಲಿಗೆ ಹಾಕೋದಿಲ್ಲ, ಆದರೆ ನನಗೆ ಬಟಾಣಿ ಇಷ್ಟ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಇವಾಗ ಈ ಸೀಸನ್ ಇರೋದ್ರಿಂದ ಬಟಾಣಿ ಹೆಚ್ಚಾಗಿ ಸಿಕ್ಕೋದ್ರಿಂದ ನನಗೆ ಬಳಸ್ತಾ ಇದ್ದೀನಿ ಹೆಚ್ಚಾಗಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇಡ್ಲಿಗಲ್ವಾ, ಹಾಗಾಗಿ ಕರೆಕ್ಟಾಗಿರಬೇಕಾಗ್ತೈತೆ. ಈ ಲೋಟದೊಳಗೆ ನಾನು 2 ಲೋಟಷ್ಟು ನೀರು ಹಾಕಿದ್ದೀನಿ, ನಂಗೆ ಸಾಕು ಅನ್ನಿಸ್ತೈತೆ. ಈಗ ನೋಡಿ, ಗೊತ್ತಾಗ್ತೈತಲ್ಲ. ಈಗ ವಿಸಿಲ್ ಹಾಕಿ ಒಂದು 2 ವಿಸಿಲ್ ಬರೋಂಗೆ ನಾವು ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರಲಿ. ಈಗ ಓಪನ್ ಮಾಡಿ ನೋಡೋಣ. ಈಗ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿಗೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಚೆನ್ನಾಗಿ ಮಿಕ್ಸಿ. ಈಗ ನಾವು ಇಡ್ಲಿಗೆ ಹಾಕ್ಕೊಳೋದು, ಈ ಸಾರು ಮಾಡಿರೋದೇ ನಾವು ಇಡ್ಲಿಗೋಸ್ಕರ. ಈಗ ಇಡ್ಲಿ ಮೇಲೆ ಸಾರು ಹಾಕ್ಕೊಂಬಿಡೋಣ. ನಿಜವಾಗಿ ಹೇಳ್ತೀನಿ, ಇಡ್ಲಿಗೆ ತುಂಬ ಸೂಪರಾಗಿರ್ತೈತೆ. ಇದಷ್ಟೇ ಟೇಸ್ಟಾಗಿರ್ತೈತೆ. ಇಡ್ಲಿಗಂತಲೇ ಮಾಡೋದು ಇದು ಕುರ್ಮಾ. ತುಂಬ ಟೇಸ್ಟಾಗಿರ್ತೈತೆ. ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ನೋಡಿ, ಸೂಪರಾಗಿದೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.